ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ. ಬೆಳಗ್ಗೆ ಎದ್ದ ತಕ್ಷಣ ಈಗ ಬಿಸಿನೀರು ಕುಡಿತಾ ಇದ್ದೀನಿ. ಇವತ್ತೆಲ್ಲೂ ವಾಕಿಂಗ್ ಏನೂ ಹೋಗಲಿಲ್ಲ, ಬಿಕಾಸ್ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಮನೆಯಲ್ಲಿ ಸಿಕ್ಕಾಪಟ್ಟೆ ಪೂಜಾ ಕೆಲಸಗಳೇ ಇದೆ. ಹಾಗಾಗಿ ನೋಡಿ ಹಟ್ಟೆ ಬಾಗಿಲಿಗೆಲ್ಲ ಬೆಳಗ್ಗೆನೇ ಎದ್ದು ರಂಗೋಲಿ ಎಲ್ಲ ಹಾಕಿದ್ದೀನಿ. ಇನ್ನು ಹೊಸ್ಲಿಗೆ ಕುಂಕುಮ ಎಲ್ಲ ಇಟ್ಟಿಲ್ಲ, ಮನೆಯೆಲ್ಲ ಒರೆಸ್ಕೊಂಡು ಇಡೋಣ ಅಂತ ತುಳಸಿ ಗಿಡಕ್ಕೆ ಮತ್ತು ಬಾಗಿಲಿಗೆಲ್ಲ. ಈಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿದ್ದೀನಿ. ವಾಷಿಂಗ್ ಮಿಷಿನ್ಗೆ ಬಟ್ಟೆನೂ ಸಹ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಮನೆಯೆಲ್ಲ ಮಕ್ಕಳು ಹೋದ್ಮೇಲೆ ಇದು ನೋಡಿಸ್ತಾ ಇರೋದು ಎಷ್ಟು ಕೆಲಸ ಇರುತ್ತೆ ಮನೆಯಲ್ಲಿ ಅಂತಂದರೆ. ಮನೇನೂ ಅಷ್ಟೇ ಗಲೀಜು ಮಾಡಿರ್ತಾರೆ ಮಕ್ಕಳು. ಎಲ್ಲಿನ ಸಾಮಾನು ಅಲ್ಲೇ ಹಾಕೋದು, ಸ್ಕೂಲ್ಗೆ ಪಟ ಪಟ ಅಂತ ರೆಡಿ ಆಗೋದು, ಹೋಗೋದು. ಬೆಳಗ್ಗೆ ಅಪ್ಡೇಟ್ ಮಾಡಿದ ವೀಡಿಯೋನು ಸಹ ಈ ಫೋನಲ್ಲಿ ರನ್ ಆಗ್ತಾ ಇದೆ. ಈಗ ಒಳಗಡೆ ಹೋಗೋ ಹಾಲಲ್ಲಿ ನೋಡಿಸ್ತೀನಿ ಬನ್ನಿ. ನೋಡಿ, ನನ್ನ ಮಗನಿಗೆ ಇವತ್ತು ಕಲರ್ ಡ್ರೆಸ್ ಇರೋದ್ರಿಂದ ಎಲ್ಲ ಬಟ್ಟೆಗಳು ತೆಗೆದು ಹಾಕಿ ಇದು ಬೇಡ ಅದು ಬೇಡ ಅಂತ ಹೋಗಿದ್ದಾನೆ. ಮತ್ತು ಅವರ ಟಿಫನ್ ತಿಂದಿರೋದು ಸಹ ಆಗಿದ್ದಾಗಲೇ ಪ್ಲೇಟು ಸಹ ಅಲ್ಲೇ ಬಿಟ್ಟಿದ್ದಾರೆ. ಸೊ ನೋಡಿ, ಎಲ್ಲ ಮೆಸ್ಸಿ ಮಾಡಿರ್ತಾರೆ, ಮನೆಯೆಲ್ಲ ಫುಲ್ಲು ಗಲೀಜು ಮಾಡಿಟ್ಟಿರ್ತಾರೆ. ಇದು ಅಡುಗೆ ಮನೆ ಅಂತೂ ನಾನೇ ಬೆಳಗ್ಗೆ ಹೊತ್ತು ಕೈ ಕಾಲು ಆಡಲ್ವಲ್ಲ. ಸೊ ಎದ್ದ ತಕ್ಷಣವೇ ಅವ್ರಿಗೆ ಟಿಫನ್ ಮಾಡು, ಬಾಕ್ಸ್ಗೆ ಹಾಕು, ವಾಟರ್ ಬಾಟ್ಲ್ ಫಿಲ್ ಮಾಡು, ಇದೇ ಇಷ್ಟು ಕೆಲಸ ಇರುತ್ತೆ. ಅವ್ರಿಗೆ ಕಾಫಿ ಕೊಡು, ನೀರು ಕೊಡು, ಅದು ಇದು ಅಂತ. ಸೊ ಎಲ್ಲ ಹರಡಿರ್ತದೆ. ಇವತ್ತು ಇದು ಹಳೆ ಹೂವು ಎಲ್ಲ ತೆಗೆದು ಹೊಸ ಹೂವು ಇಡಬೇಕು. ಅಮಾವಾಸ್ಯೆ ಇರೋದ್ರಿಂದ ಪೂಜೆ ಬೇರೆ ಮಾಡಬೇಕು. ಈಗ ಫುಲ್ಲು ನೋಡಿದ್ರಲ್ಲ, ಇದೆಲ್ಲನೂ ಸಹ ನೀಟಾಗಿ ಕ್ಲೀನ್ ಮಾಡಬೇಕು. ಮತ್ತು ಮಿಷಿನಲ್ಲಿರುವ ಬಟ್ಟೆನೂ ಸಹ ಜಾಲಿಸಿ ಹಾರಾಕಬೇಕು. ಇದೆಲ್ಲ ಮುಗಿಸಿ ಸಿಗ್ತೀನಿ. ನೋಡಿ, ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಹೊಸ್ಲಿಗೆಲ್ಲ ತುಳಸಿ ಕಟ್ಟೆಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಈಗ ನೋಡಿ ಎಷ್ಟು ಕ್ಲೀನ್ ಮಾಡಿದ್ದೀನಿ ಮನೇನ ಅಂತ. ಎಲ್ಲಿನ ಸಾಮಾನುಗಳಲ್ಲೆಲ್ಲ ಇದು ಫುಲ್ಲು ಟೇಬಲ್ ಪೂರ್ತಿ ಅದು ಇದು ಹರಡಿದ್ರು, ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ ಈ ಹಾಲಂತೂ ಕಾಲಿಡೋಕ್ಕೆ ಆಗ್ತಿಲ್ಲ. ಮಕ್ಕಳು ಮನೆಯಿಂದ ಮತ್ತೆ ಬಂದರೆ, ಸ್ಕೂಲಿಂದ ಮನೆಗೆ ಬಂದರೆ ಕೇಳೋದು, ಏನು ಮಾಡ್ತಿದ್ದೆ ಅಮ್ಮ ಬೆಳಗ್ಗೆಯಿಂದ ಅಂತ. ಇದೆಲ್ಲ ಯಾರು ಮಾಡ್ತಾರೆ ಅಲ್ವಾ. ಸೊ ನೋಡಿ, ಅದು ಒಂದು ಬೇಸನ್ ಪಾತ್ರೆ ತುಂಬ ಇತ್ತಲ್ಲ, ಸೊ ಅದೆಲ್ಲ ಉಜ್ಜಿ ಇಟ್ಟು ನೀಟಾಗಿ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಮತ್ತು ಪಾತ್ರೆಗಳೆಲ್ಲ ಉಜ್ಜಿ ಟ್ರಬ್ಬಲ್ಲಿ ಹಂಗೆ ಇಟ್ಟಿದ್ದೀನಿ. ಇನ್ನೂ ಜೋಡಿಸಿಲ್ಲ. ಇದೆಲ್ಲ ನೀಟಾಗಿ ಇನ್ನು ಜೋಡಿಸ್ಕೋಬೇಕು. ಇನ್ನು ಸ್ನಾನ ಮಾಡಿ ಆಮೇಲೆ ಪೂಜೆ ಎಲ್ಲ ಮಾಡಬೇಕು. ಈಗ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಆಗಿದೆ. ಬಟ್ಟೆ ಎಲ್ಲ ಜಾಲಿಸಿ ಒಣಗಾಕಿದ್ದೀನಿ. ಈಗ ಸ್ನಾನ ಮಾಡಿ ಮತ್ತೆ ಸಿಗ್ತೀನಿ. ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆನೂ ಸಹ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇವತ್ತಿನ ದೇವ್ರ ಪೂಜೆಗೆ ಈ ಥರ ಅಲಂಕಾರ ಮಾಡಿದ್ದೀನಿ ದೇವ್ರಿಗೆ ಎಲ್ಲ. ಮತ್ತು ಮುದ್ದೆ ಮತ್ತು ಸೊಪ್ಪಿನ ಸಾರು ಸಹ ಅಡುಗೆ ಊಟಕ್ಕೆ ಮಾಡಿದೆ ಮಧ್ಯಾಹ್ನನೇ. ಇಷ್ಟು ಡಿಸೆಂಟಾಗಿ ಇದೆ. ನನಗೆ ದೇವ್ರ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ. ಶುಕ್ರವಾರ, ಶನಿವಾರ, ಮಂಗಳವಾರ ಮತ್ತು ಗುರುವಾರ ಒಂದೊಂದು ಟೈಮ್ ನಮ್ಮ ಮನೇಲಿ ಯಾವಾಗಲೂ ಸಹ ದೀಪ ಉರಿತಾನೆ ಇರುತ್ತೆ. ನನಗೆ ಈ ಗಣೇಶ ಅಂದರೆ ತುಂಬ ಇಷ್ಟ. ಬೆಳಗ್ಗೆ ಎದ್ದ ತಕ್ಷಣ ನಾನು ಇದೇ ಗಣಪತಿನೇ ನೋಡೋದು. ಮೈ ಫೇವ್ರೇಟ್ ನನ್ನ ಗಣಪತಿ ಇದು. ಈಗ ದೇವಸ್ಥಾನದ ಪೂಜೆ ಕೆಲಸ ಎಲ್ಲ ಮುಗೀತು. ಮತ್ತು ನೈಟು ಸಹ ಆಯಿತು. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಮಗಳು ಟ್ಯೂಷನಿಂದ ಬಂದಷ್ಟೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಹತ್ತಿರದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀವಿ. ನೋಡಿ, ದೇವಸ್ಥಾನ ಹೋಗೋ ದಾರಿಯಲ್ಲಿ ನೀಟಾಗಿ ಲೈಟು ಅರೇಂಜ್ಮೆಂಟ್ ಇಲ್ಲ, ಏನೂ ಇಲ್ಲ. ಸೊ ಫುಲ್ಲು ಕತ್ತಿರುತ್ತೆ. ಎಲ್ಲೋ ಒಂದೊಂದು ವೆಹಿಕಲ್ಸು ಓಡಾಡ್ತಾ ಇರುತ್ತೆ. ತುಂಬ ಜನ ಸೇರ್ತಾರೆ ಈ ದೇವಸ್ಥಾನಕ್ಕೆ ಮಾತ್ರ. ಇದು ಇರೋದು ನಮ್ಮ ದೊಡ್ಡಬಳ್ಳಾಪುರ ಡಿ ಕ್ರಾಸ್ ಹತ್ರ ಚಾಮುಂಡೇಶ್ವರಿ ದೇವಸ್ಥಾನ. ನೋಡಿ, ದೇವಸ್ಥಾನದ ಹತ್ರ ಮಾತ್ರನೇ ಒಂದು ಕಂಬ ಇರೋದು. ಇನ್ನು ಫುಲ್ಲು ಬರೋ ರೋಡಲ್ಲಿ ಒಂದು ಲೈಟ್ ವ್ಯವಸ್ಥೆ ಇಲ್ಲ. ತುಂಬ ಅಂದರೆ ತುಂಬ ಜನ ಸೇರಿರ್ತಾರೆ ಈ ದೇವಸ್ಥಾನದ ಹತ್ರ. ಈಗ ಮತ್ತೆ ನಾವು ಸಹ ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗೋಣ. ನೋಡಿ, ಒಳಗಡೆ ಬಂದ್ವಿ. ಈಗ ಒಂದು ಸ್ವಲ್ಪ ಜನ ಸೇರ್ತಾ ಇದ್ದಾರೆ. ಆಮೇಲೆ ಫುಲ್ಲು ಒಂದು ಕಾಲಿಡೋದಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಸೇರ್ತಾರೆ. ಚಾಮುಂಡೇಶ್ವರಿ ದೇವಸ್ಥಾನ, ಅಂಬಾಭವಾನಿ. ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಸೊ ನೋಡಿ, ಮಹಾಮಂಗಳಾರತಿ ಎಲ್ಲ ಆಯಿತು. ನೈವೇದ್ಯಕ್ಕೆ ಬಾಗಿಲಾಕಿದ್ದಾರೆ. ಈಗ ನೋಡ್ಬೋದು ನೀವು ದೇವಸ್ಥಾನದ ಯಾವ ಥರ ಇದೆ ಅಂತ. ದೇವರ ಪೂಜೆ ಮತ್ತು ದರ್ಶನ ಎಲ್ಲವೂ ಸಹ ಚೆನ್ನಾಗೇ ಆಯಿತು. ಮತ್ತು ಮಹಾಮಂಗಳಾರತಿಯನ್ನು ಸಹ ತೆಗೆದುಕೊಂಡು ಈಗ ದೇವಸ್ಥಾನದ ಹತ್ರನೇ ಪ್ರಸಾದ ಕೊಡ್ತಾರೆ.
ಪ್ರಸಾದ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆಯಲ್ಲಿ ಪ್ರತಿ ಸಲಿನೂ ಸಹ ಈ ದೇವಸ್ಥಾನದಲ್ಲಿ ಪ್ರಸಾದ ಇದ್ದೇ ಇರುತ್ತೆ. ಮತ್ತು ದೇವರ ಪೂಜೆನೂ ಸಹ ನೋಡಿ. ದೇವಸ್ಥಾನದ ಪ್ರಸಾದ ಚಿತ್ರಾನ್ನ ಮತ್ತು ಪೊಂಗಲ್ ಕೊಟ್ಟಿದ್ದರು ಇವತ್ತಿನ ಊಟಕ್ಕೆ. ತುಂಬ ಜನ ಅಂದರೆ ತುಂಬ ಜನ ಸೇರ್ತಾರೆ, ನೋಡ್ತಾ ಇರ್ಬೋದು. ಚೆನ್ನಾಗಿ ದೇವಸ್ಥಾನದ ವ್ಯವಸ್ಥೆನೂ ಸಹ ಇದೆ. ಮಧ್ಯಾಹ್ನನೂ ಸಹ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಮಧ್ಯಾಹ್ನ ಮತ್ತು ಸಾಯಂಕಾಲನೂ ಸಹ ಇರುತ್ತೆ. ದೇವರ ದರ್ಶನ, ಊಟ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ವಾಕಿಂಗ್ ಮಾಡ್ತಾ ಇದ್ದೀವಿ. ನನ್ನ ಹಸ್ಬೆಂಡು ಸಹ ನನ್ನ ಜೊತೆ ವಾಕ್ ಮಾಡ್ತಾ ಇದ್ದಾರೆ ಇವತ್ತು. ಮತ್ತು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಡಿತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.